ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 25ರ ಮಾರ್ಕೆಟ್ ಅಪ್ಡೇಟ್ ನ ನೋಡೋದಾದ್ರೆ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿನಲ್ಲಿ 120 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಮತ್ತೆ ನಿಫ್ಟಿ 19,300ರ ಕೆಳಗಡೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೆನ್ಸೆಕ್ಸ್ ಅಲ್ಲೂ ಕೂಡ 365 ಪಾಯಿಂಟ್ಗಳಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 264 ಪಾಯಿಂಟ್ಗಳ ಕರೆಕ್ಷನ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ 19,300ರಿಂದ 19,500ರ ಲೆವೆಲ್ ನಲ್ಲೇನೆ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ತಾ ಇದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಫಿನ್ಸರ್ವ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2% ಹೆಚ್ಚಿನ ಗೇನ್ಸ್ ಬಜಾಜ್ ಫಿನ್ಸರ್ವ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಏಷ್ಯನ್ ಪೇಂಟ್ಸ್, ಬಜಾಜ್ ಫಿನಾನ್ಸ್ ಕೂಡ 1% ಗೇನ್ ಆಗಿದೆ. ONGC ಮತ್ತೆ ಭಾರತಿ ಏರ್ಟೆಲ್ ನಲ್ಲೂ ಕೂಡ ಇವತ್ತು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೋಡೋದಕ್ಕೆ ಸಿಕ್ತು. 2% ಹೆಚ್ಚಿನ ಕರೆಕ್ಷನ್ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಪೋರ್ಟ್ಸ್ ನಲ್ಲಿ ಕಳೆದ 2 ದಿನಗಳಿಂದ ಕರೆಕ್ಷನ್ ನೋಡೋದಕ್ಕೆ ಸಿಕ್ತಿದೆ. ಇವತ್ತು ಕೂಡ ಅದಾನಿ ಪೋರ್ಟ್ಸ್ 2% ಕರೆಕ್ಟ್ ಆಗಿದೆ. JSW ಸ್ಟೀಲ್, LNT ಯಲ್ಲೂ ಕೂಡ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಪವರ್ ಗ್ರಿಡ್ ಕೂಡ 1.5% ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ಫೈನಲಿ ಜಿಯೋ ಫಿನಾನ್ಷಿಯಲ್ಸ್ ನಾರ್ಮಲ್ ಆಗಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಓಪನಿಂಗ್ ನಲ್ಲಿ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಸರ್ಕ್ಯೂಟ್ ಓಪನ್ ಆಗಿ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗ್ತಿರೋದು ಕಾಣಿಸ್ತಿದೆ. 205ರ ಪ್ರೈಸ್ ನಿಂದ 225ರ ಪ್ರೈಸ್ ವರೆಗೂ ಜಿಯೋ ಫಿನಾನ್ಷಿಯಲ್ಸ್ ಹೋಗಿತ್ತು. ಸೊ ಯಾವ್ದಾದ್ರು ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಅಥವಾ ದೊಡ್ಡ ಬೈಯರ್ ನ ಎಂಟ್ರಿ ಆಗಿರುತ್ತೆ. ಆದ್ರಿಂದ ನಮಗೆ ಅಷ್ಟು ಶೇರ್ಗಳ ಸೆಲ್ಲಿಂಗ್ ಪ್ರೆಷರ್ ಹೋಗಿ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಈ ಒಂದು ಪ್ರೈಸ್ ನಿಂದ ಜಿಯೋ ಫಿನಾನ್ಷಿಯಲ್ಸ್ ನಾರ್ಮಲ್ ಆಗಿ ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಆಗಸ್ಟ್ 29ಕ್ಕೆ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ನಿಂದ ಜಿಯೋ ಫಿನಾನ್ಷಿಯಲ್ಸ್ ಆಚೆ ಹೋಗುತ್ತೆ ಅನ್ನುವಂತ ಒಂದು ನ್ಯೂಸ್ ಇತ್ತು. ಸೊ ಅದನ್ನ ಇನ್ನು 3 ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದಾರೆ. ಕಂಟಿನ್ಯೂಸ್ 5 ದಿನಗಳ ಕಾಲ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದ್ರಿಂದ 3 ದಿನಗಳ ಕಾಲ ಎಕ್ಸ್ಟೆನ್ಷನ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಸೆಪ್ಟೆಂಬರ್ 1ರವರೆಗೂ ಈಗ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಗಳಿಗೆ ಟೈಮ್ ಇರುತ್ತೆ. ಅವರು ತಮ್ಮ ಶೇರ್ಸ್ ಗಳನ್ನ ಸೆಲ್ ಮಾಡ್ಕೋಬಹುದಾಗುತ್ತೆ. ಹಾಗೇನೆ ಕಳೆದ 3-4 ದಿನಗಳಿಂದ ಕೂಡ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಗಳೇನು ಶೇರ್ ಗಳನ್ನ ಸೆಲ್ ಮಾಡ್ತಿದ್ದಾರೆ ಅದನ್ನ ಸ್ಲೋ ಆಗಿ ಎಲ್ಲರೂ ಅಕ್ಯುಮುಲೇಟ್ ಮಾಡ್ಕೋತಿದ್ದಾರೆ. ಸೊ ಕಳೆದ 4 ಟ್ರೇಡಿಂಗ್ ಸೆಷನ್ಗಳಲ್ಲಿ ಆಲ್ಮೋಸ್ಟ್ 9 ಕೋಟಿ ಶೇರ್ಗಳ ಸೆಲ್ಲಿಂಗ್ ಆಗಿದೆ. ಸೊ ಅದನ್ನ ಯಾರಾದ್ರೂ ಬೈ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ರಿಟೇಲ್ ಇನ್ವೆಸ್ಟರ್ಸ್ ಗಳು ಕೂಡ ಸ್ಲೋ ಆಗಿ ಶೇರ್ ಗಳನ್ನ ಅಕ್ಯುಮುಲೇಟ್ ಮಾಡ್ಕೊಂಡಿದ್ದಾರೆ. ಸೊ 200ರಿಂದ 220ರ ಲೆವೆಲ್ ಜಿಯೋ ಫಿನಾನ್ಷಿಯಲ್ಸ್ ನಲ್ಲಿ ಎಂಟರ್ ಆಗೋದಕ್ಕೆ ಒಳ್ಳೆ ಒಂದು ಲೆವೆಲ್ಸ್ ಆಗಿರುತ್ತೆ. ಸೋಮವಾರ AGM ಇದೆ, ನೋಡ್ಬೇಕಾಗುತ್ತೆ AGM ನಲ್ಲಿ ಜಿಯೋ ಫಿನಾನ್ಷಿಯಲ್ಸ್ ನ ಫ್ಯೂಚರ್ ಪ್ಲಾನ್ಸ್ ಯಾವ ರೀತಿಯಲ್ಲಿ ರಿವೀಲ್ ಆಗುತ್ತೆ ಅಂತ. ಸೊ ಡಿಫೆನ್ಸ್ ಸ್ಟಾಕ್ ಗಳಿಗೆ ಇನ್ನಷ್ಟು ಬೂಸ್ಟ್ ಗವರ್ಮೆಂಟ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಗವರ್ಮೆಂಟ್ ನ ಡಿಫೆನ್ಸ್ ಆಕ್ವಿಸಿಷನ್ ಕೌನ್ಸಿಲ್ 7,800 ಕೋಟಿಯ ಡಿಫೆನ್ಸ್ ಪ್ರಪೋಸಲ್ ಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಬಹಳಷ್ಟು ಎಕ್ವಿಪ್ಮೆಂಟ್ ಗಳನ್ನ ಇಂಡಿಯನ್ ಕಂಪನಿಗಳಿಂದಾನೇ ಬೈ ಮಾಡ್ಕೊಳ್ಳುವಂತ ಪ್ರಪೋಸಲ್ ಗೆ ಗವರ್ಮೆಂಟ್ ನ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಸೊ ಆಲ್ರೆಡಿ ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ತುಂಬಾನೇ ಗೇನ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ತುಂಬಾನೇ ಫಾರಿನ್ ಆರ್ಡರ್ಸ್ ಗಳು ಕೂಡ ಇಂಡಿಯನ್ ಕಂಪನಿಗಳಿಗೆ ಸಿಗ್ತದೆ. ಸೊ ಡಿಫೆನ್ಸ್ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಹಾಗೆ ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಟ್ರೇಡಿಂಗ್ ಅನ್ನು ಕೂಡ ಮಾಡಬೇಕಾಗುತ್ತೆ. ತುಂಬಾನೇ ಹೈಯರ್ ಲೆವೆಲ್ ಗಳಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿದ್ದಾಗ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಯಾವುದೇ ಒಂದು ಟೈಮ್ ನಲ್ಲಿ ಕರೆಕ್ಷನ್ ಬರುವಂತ ಚಾನ್ಸಸ್ ಗಳು ಕೂಡ ಇರುತ್ತೆ. ಬಜಾಜ್ ಫಿನಾನ್ಸ್ ನಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಜಾಪನೀಸ್ ಬ್ರೋಕರೇಜ್ ಹೌಸ್ ನೋಮುರಾ ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. ಹಾಗೆ ಬಜಾಜ್ ಫಿನಾನ್ಸ್ ನಲ್ಲಿ ಈ ಒಂದು ಪ್ರೈಸ್ ನಿಂದ 21% ನಷ್ಟು ಅಪ್ಸೈಡ್ ನ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅವರು ಹೇಳಿದ್ದಾರೆ. ಬಜಾಜ್ ಫಿನಾನ್ಸ್ ಒಳ್ಳೆ ಒಂದು ಸೆಕ್ಯೂರ್ಡ್ ಮತ್ತೆ ಅನ್ಸೆಕ್ಯೂರ್ಡ್ ಲೋನ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಹೊಸ ಪ್ರಾಡಕ್ಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡುವಂತ ಪ್ಲಾನ್ಸ್ ಕೂಡ ಇರೋದ್ರಿಂದ ಬಜಾಜ್ ಫಿನಾನ್ಸ್ ನ AUM 27% ನ CAGR ನೊಂದಿಗೆ ಮುಂದಿನ 3 ವರ್ಷಗಳ ಕಾಲದಲ್ಲಿ ಗ್ರೋ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗೆ 8,700ರ ಟಾರ್ಗೆಟ್ ಪ್ರೈಸ್ ನೋಮುರಾ ಕಡೆಯಿಂದ ಬಜಾಜ್ ಫಿನಾನ್ಸ್ಗೆ ಸಿಗ್ತದೆ. ಸೊ ಯಾರೆಲ್ಲ ಬಜಾಜ್ ಫಿನಾನ್ಸ್ ನಲ್ಲಿ ಲೋನ್ ಗಳನ್ನ ತಗೊಂಡಿರ್ತಾರೆ ಸೊ ಅವ್ರಿಗೆ ಗೊತ್ತಿರುತ್ತೆ ಬಜಾಜ್ ಫಿನಾನ್ಸ್ ಯಾವ ರೀತಿಯಲ್ಲಿ ಲೋನ್ ಅನ್ನ ರಿಕವರ್ ಮಾಡ್ತಾರೆ ಅಂತ. ಸೊ ಬಜಾಜ್ ಫಿನಾನ್ಸ್ ನ ಜೊತೆಯಲ್ಲಿ ಬಿಸ್ನೆಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಬಜಾಜ್ ಫಿನಾನ್ಸ್ ನ ಶೇರ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಒಳ್ಳೆ ಒಂದು ರಿಟರ್ನ್ಸ್ ಗಳನ್ನ ಪಡ್ಕೋಬಹುದಾಗುತ್ತೆ. ಕೆಫಿನ್ ಟೆಕ್ ನಲ್ಲೂ ಕೂಡ ಇವತ್ತು 11% ಹೆಚ್ಚಿನ ಗೇನ್ ನೋಡೋದಕ್ಕೆ ಸಿಕ್ತು. ಕೆಫಿನ್ ಟೆಕ್ನಾಲಜೀಸ್ ರೀಸೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿತ್ತು. ಹೆಚ್ಚಿನ ಒಂದು ಲಿಸ್ಟಿಂಗ್ ಗೇನ್ಸ್ ಗಳು ಈ ಒಂದು IPO ನಲ್ಲಿ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಬಟ್ ಇವತ್ತಿನ ದಿನ ಸ್ಟಾಕ್ ಪ್ರೈಸ್ ನಲ್ಲಿ 11% ನಷ್ಟು ಗೇನ್ ಇದೆ. ಇದಕ್ಕೆ ರೀಸನ್ ಜೆಫ್ರೀಸ್ ಈ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿ ₹500 ಟಾರ್ಗೆಟ್ ಅನ್ನ ಕೊಟ್ಟು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಕೆಫಿನ್ ಟೆಕ್ ಮ್ಯೂಚುವಲ್ ಫಂಡ್ ಕಂಪನಿಗಳಿಗೆ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುವಂತ ಕಂಪನಿ ಆಗಿರ್ತಾರೆ. ಸದ್ಯಕ್ಕೆ ಇಂಡಿಯಾದಲ್ಲಿ ಅವರ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ. ಈಗ ಅವರು ಮಲೇಷಿಯಾ, ಸಿಂಗಪೂರ್, ಥೈಲ್ಯಾಂಡ್ ಈ ಎಲ್ಲ ಕಂಟ್ರಿಗಳಲ್ಲೂ ಕೂಡ ಮ್ಯೂಚುವಲ್ ಫಂಡ್ ಕಂಪನಿಗಳಿಗೆ ಹಾಗೇನೆ ಹೊಸದಾಗಿ ಲಿಸ್ಟ್ ಆಗುವಂತ ಕಂಪನಿಗಳಿಗೆ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಆದ್ರಿಂದ ಬಿಸ್ನೆಸ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ 30% ನ CAGR ನೊಂದಿಗೆ ಇವರ ರೆವೆನ್ಯೂ ಮುಂದಿನ 5 ವರ್ಷಗಳಲ್ಲಿ ಗ್ರೋ ಆಗ್ಬೋದು ಅಂತ ಜೆಫ್ರೀಸ್ ಹೇಳಿದ್ದಾರೆ.
ಸೊ ಯಾರೆಲ್ಲ ಕೆಫಿನ್ ಟೆಕ್ನಾಲಜೀಸ್ನ IPO ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇನ್ನೂ ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ದೀರಾ, ಸೊ ಪ್ರಾಫಿಟ್ ಬುಕ್ಕಿಂಗು ಕೂಡ ಒಳ್ಳೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ ನೀವು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ತೀರಾ ಅಂದರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಕಂಪನಿಯ ರಿಸಲ್ಟ್ಸ್ ಯಾವ ರೀತಿಯಲ್ಲಿ ಬರ್ತಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅದನ್ನು ನೀವು ಅಬ್ಸರ್ವ್ ಮಾಡಿ ಕಂಟಿನ್ಯೂ ಕೂಡ ಮಾಡ್ಬೋದಾಗುತ್ತೆ. ಇಲ್ಲ ನಾನು ಈ ಒಂದು ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಲ್ಲ ಅಂದರೆ ಇದೇ ರೀತಿಯ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆದರೆ 450-460 ಪ್ರೈಸ್ನಲ್ಲಿ ಎಕ್ಸಿಟ್ನ ಬಗ್ಗೆ ಕೂಡ ಯೋಚನೆ ಮಾಡ್ಬೋದಾಗುತ್ತೆ. ವೊಡಾಫೋನ್ ಐಡಿಯಾದಲ್ಲೂ ಕೂಡ 9% ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. ರೀಸೆಂಟಾಗಿ ವೊಡಾಫೋನ್ ಐಡಿಯಾ ಪಾರ್ಷಿಯಲಿ ತಮ್ಮ ಡೆಟ್ ಅನ್ನು ಕ್ಲಿಯರ್ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ರೀಸೆಂಟಾಗಿ ಅವರೇನು 5G ಸ್ಪೆಕ್ಟ್ರಮ್ಗಳನ್ನು ಅಕ್ವೈರ್ ಮಾಡ್ಕೊಂಡಿದ್ರು, ಅದರ ಒಂದು ಫಸ್ಟ್ ಫೇಸ್ ಪೇಮೆಂಟ್ ಅನ್ನು ವೊಡಾಫೋನ್ ಐಡಿಯಾ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಫಂಡ್ ರೈಸಿಂಗ್ ನ ಬಗ್ಗೆ ಕೂಡ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ವೊಡಾಫೋನ್ ಐಡಿಯಾ 65,000 ಕೋಟಿಯ ಕೆಪೆಕ್ಸ್ ಪ್ಲಾನ್ ಅನ್ನು ಹೊಂದಿದ್ದಾರೆ. ಅದಕ್ಕೆ ಅವರಿಗೆ ಇನ್ವೆಸ್ಟ್ಮೆಂಟ್ ನ ಅವಶ್ಯಕತೆ ಇದೆ. ಹಾಗೆ ಡಾಟ್ಗೆ ಅವರು ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ. ನಮಗೆ ಆಲ್ರೆಡಿ ಇನ್ವೆಸ್ಟರ್ಸ್ಗಳು ಸಿಕ್ಕಿದ್ದಾರೆ, ಸದ್ಯದಲ್ಲೇ ಫಂಡ್ ರೈಸಿಂಗ್ ಅನ್ನು ಮಾಡ್ತೀವಿ. ಹಾಗೆ 2,400 ಕೋಟಿಯಷ್ಟು ಸ್ಪೆಕ್ಟ್ರಮ್ ಫೀಸ್ ಏನಿದೆ ಅದನ್ನು ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಸೊ ವೊಡಾಫೋನ್ ಐಡಿಯಾದ ಬಿಸ್ನೆಸ್ ರಿವೈವ್ ಆದರೆ ಖಂಡಿತವಾಗ್ಲೂ ಅದು ಇಂಡಿಯನ್ ಟೆಲಿಕಾಂ ಇಂಡಸ್ಟ್ರಿಗೂ ಕೂಡ ಪಾಸಿಟಿವ್ ಆಗುತ್ತೆ. ಸೊ ಸದ್ಯಕ್ಕೆ 2 ಪ್ಲೇಯರ್ಸ್ ಮಾತ್ರ ನಮಗೆ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತಿದ್ದಾರೆ. ವೊಡಾಫೋನ್ ಐಡಿಯಾ ಕೂಡ 5Gಗೆ ಎಂಟ್ರಿಯನ್ನು ತಗೊಂಡು ಅವರ ಬಿಸ್ನೆಸ್ ಅನ್ನು ರಿವೈವ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕಾಂಪಿಟೇಷನ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ವೊಡಾಫೋನ್ ಐಡಿಯಾದ ಶೇರ್ ಹೋಲ್ಡರ್ಸ್ಗಳಿಗೂ ಕೂಡ ಒಳ್ಳೆ ಒಂದು ವ್ಯಾಲ್ಯೂ ಕ್ರಿಯೇಷನ್ ಆಗುತ್ತೆ. ಬಟ್ ಸದ್ಯಕ್ಕೆ ಜಸ್ಟ್ ಫಂಡ್ ರೈಸಿಂಗ್ನ ರಿಪೋರ್ಟ್ಸ್ ಮಾತ್ರ ನಮಗೆ ನೋಡೋದಕ್ಕೆ ಸಿಕ್ಕಿರೋದು. ಕಂಪನಿ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ. ಹಾಗೆ ಯಾವ ರೀತಿಯಲ್ಲಿ ಇವರು ಫಂಡ್ ರೈಸಿಂಗ್ ಅನ್ನ ಮಾಡ್ತಾರೆ ಆ ಎಲ್ಲ ಕಾನ್ಸೆಪ್ಟ್ಗಳು ಕೂಡ ಕ್ಲಿಯರ್ ಆಗಬೇಕಾಗುತ್ತೆ. ಹಾಗೆ ಈಗಲೂ ಕೂಡ ಅಷ್ಟೇ ವೊಡಾಫೋನ್ ಐಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅಂದ್ರೆ 5,000-6,000 ಇನ್ವೆಸ್ಟ್ಮೆಂಟ್ ಅನ್ನ ಮಾತ್ರ ಮಾಡೋದು ಒಳ್ಳೆ ಒಂದು ಐಡಿಯಾ ಆಗುತ್ತೆ. ಸೊ ಇನ್ನೂ ಕೂಡ ಇವರ ಬಿಸ್ನೆಸ್ ನ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟೀಸ್ ಇಲ್ಲ. ಸೊ ಅದೆಲ್ಲ ಫ್ಯಾಕ್ಟರ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ IPOಗಳ ವಿಚಾರಕ್ಕೆ ಬಂದರೆ ವಿಷ್ಣು ಪ್ರಕಾಶ್ IPO 2ನೇ ದಿನದಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಂಡಿದೆ. ರಿಟೇಲ್ ಕ್ಯಾಟಗರಿ 13 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ, NIA ಕ್ಯಾಟಗರಿಯಲ್ಲಿ ಆಲ್ಮೋಸ್ಟ್ 20 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. QIB ಕ್ಯಾಟಗರಿಯಲ್ಲಿ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ 2ನೇ ದಿನ ಕೂಡ ಬರ್ತಿರೋದು ಕಾಣಿಸ್ತಿಲ್ಲ. ಓವರ್ ಆಲ್ ಆಗಿ ಇಶ್ಯೂ 10 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ಸೋಮವಾರ ಕೊನೆ ದಿನ ಆಗಿರುತ್ತೆ. QIB ಕ್ಯಾಟಗರಿ ಸೋಮವಾರ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 54 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ದು 8,000 ರೂಪಾಯಿಯಷ್ಟು ಲಿಸ್ಟಿಂಗ್ ಗೇನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಏರೋಫ್ಲೆಕ್ಸ್ ನಲ್ಲೂ ಕೂಡ ಅಷ್ಟೇ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 67ರ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ದು 8,500 ರೂಪಾಯಿಯಷ್ಟು ಲಿಸ್ಟಿಂಗ್ ಗೇನ್ ಚಾನ್ಸಸ್ ಇರುತ್ತೆ. ಹಾಗೆ ಪಿರಮಿಡ್ ಟೆಕ್ನೋಪ್ಲಾಸ್ನ ಅಲಾಟ್ಮೆಂಟ್ ಸ್ಟೇಟಸ್ 25 ಆಗಸ್ಟ್ ಸಂಜೆ ರಿಲೀಸ್ ಆಗುತ್ತೆ. ಬಿಗ್ ಶೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವೆಬ್ಸೈಟ್ನಲ್ಲಿ ನೀವು ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದಾಗುತ್ತೆ. ಪ್ರೀಮಿಯಂ ಸ್ಟೇಬಲ್ ಆಗಿದೆ. 21ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 1,800ರಿಂದ 2,000 ಲಿಸ್ಟಿಂಗ್ ಗೇನ್ಸ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಅನಿಲ್ ಅಗರ್ವಾಲ್ ವೇದಾಂತದ CEO ರೀಸೆಂಟಾಗಿ ಒಂದು ಇಂಟರ್ವ್ಯೂ ಅನ್ನ ಯೂಟ್ಯೂಬ್ ಅಲ್ಲಿ ಕೊಟ್ಟಿದ್ರು. ಆ ವಿಡಿಯೋದಲ್ಲಿ ಅವರು ವೇದಾಂತ ಬಿಸ್ನೆಸ್ ಅನ್ನ ಸೆಪರೇಟ್ ಆಗಿ ಲಿಸ್ಟ್ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ವೇದಾಂತ ಬಹಳಷ್ಟು ಸೆಗ್ಮೆಂಟ್ಗಳಲ್ಲಿ ಕೆಲಸ ಮಾಡುವಂಥ ಒಂದು ಕಾಂಗ್ಲೋಮರೇಟ್ ಬಿಸ್ನೆಸ್ ಆಗಿರುತ್ತೆ. ಮೈನಿಂಗ್, ಆಯಿಲ್ ಅಂಡ್ ಗ್ಯಾಸ್, ಮೆಟಲ್ಸ್ ಈ ರೀತಿಯಲ್ಲಿ ಬಹಳಷ್ಟು ಸೆಗ್ಮೆಂಟ್ಗಳಲ್ಲಿ ಅವರ ಬಿಸ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಎಲ್ಲ ಬಿಸ್ನೆಸ್ಗಳನ್ನು ಸೆಪರೇಟ್ ಆಗಿ ಲಿಸ್ಟ್ ಮಾಡ್ತೀವಿ ಅಂತ ವೇದಾಂತ CEO ಹೇಳಿದ್ದಾರೆ. ಬಟ್ ಇವರ ಸ್ಟೇಟ್ಮೆಂಟ್ಗಳಿಗೆ ಅಷ್ಟಾಗಿ ಇಂಪಾರ್ಟೆನ್ಸ್ ಇನ್ವೆಸ್ಟರ್ಸ್ಗಳು ಕೊಡೋದಿಲ್ಲ. ಯಾಕೆಂದರೆ 2020ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಇವರು ವೇದಾಂತವನ್ನು ಕಂಪ್ಲೀಟ್ ಆಗಿ ಮಾರ್ಕೆಟ್ನಿಂದ ಡಿಲಿಸ್ಟ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಅದಾದಮೇಲೆ ಯಾವುದೇ ರೀತಿಯ ಒಂದು ಡಿಲಿಸ್ಟಿಂಗ್ ನಮಗೆ ವೇದಾಂತದಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಅದಾದಮೇಲೆ ಸೆಮಿಕಂಡಕ್ಟರ್ ಪ್ಲಾನ್ಸ್ನ ಬಗ್ಗೆ ಅವರು ಹೇಳಿದ್ರು. ಬಟ್ ಫಾಕ್ಸ್ಕಾನ್ನ ಜೊತೆಯಲ್ಲಿ ಡೀಲನ್ನು ಏನು ಮಾಡಿದ್ರು ಆ ಡೀಲ್ ಕೂಡ ಕ್ಯಾನ್ಸಲ್ ಆಯಿತು. ಈಗ ಡಿಮರ್ಜರ್ನ ಬಗ್ಗೆ ನಮಗೆ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಜಸ್ಟ್ ಕಂಪನಿ ನ್ಯೂಸ್ನಲ್ಲಿ ಇರಬೇಕು ಅಂತ ಅವರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರ್ತಾರೆ. ಬಟ್ ಆ ಸ್ಟೇಟ್ಮೆಂಟ್ಗಳ ಪ್ರಕಾರ ಅವರು ಕೆಲಸವನ್ನ ಮಾಡೋದಿಲ್ಲ. ಆದ್ರಿಂದ ಇನ್ವೆಸ್ಟರ್ಸ್ಗಳು ಆ ಸ್ಟೇಟ್ಮೆಂಟ್ಗಳನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಸೊ ಈ ಸ್ಟೇಟ್ಮೆಂಟ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಯಾವುದೇ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಗಲಿಲ್ಲ. ಆಲ್ಮೋಸ್ಟ್ 2% ಡೌನ್ ಸೈಡ್ನೊಂದಿಗೆ ವೇದಾಂತ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. US ಜಾಕ್ಸನ್ ಹೋಲ್ ಮೀಟಿಂಗ್ ಆಗಸ್ಟ್ 24ಕ್ಕೆ ಸ್ಟಾರ್ಟ್ ಆಗಿದೆ. ಆಗಸ್ಟ್ 26ರವರೆಗೂ ಈ ಒಂದು ಮೀಟಿಂಗ್ ನಡೆಯುತ್ತೆ. ಇಯರ್ಲಿ ಜಾಕ್ಸನ್ ಹೋಲ್ ಮೀಟಿಂಗ್ ನಡೆಯುತ್ತೆ. ಅಲ್ಲಿ ಎಲ್ಲ ಎಕನಾಮಿಸ್ಟ್ಗಳು ಹಾಗೆಯೇ ಇಂಡಸ್ಟ್ರಿಯಲಿಸ್ಟ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಫೆಡ್ನ ಚೇರ್ಮನ್ ಜಾಕ್ಸನ್ ಹೋಲ್ ಮೀಟಿಂಗ್ನಲ್ಲಿ US ಎಕಾನಮಿ ಯಾವ ರೀತಿಯಲ್ಲಿ ಇದೆ, ಇನ್ಫ್ಲೇಷನ್, ರಿಸೆಷನ್ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಸೊ ಇವತ್ತು ಜಾಕ್ಸನ್ ಹೋಲ್ ಮೀಟಿಂಗ್ನಲ್ಲಿ ಜೆರೋಮ್ ಪೊವೆಲ್ ಯಾವ ರೀತಿಯ ಸ್ಪೀಚನ್ನು ಕೊಡ್ತಾರೆ ಅದು ನೆಕ್ಸ್ಟ್ ವೀಕ್ ಮಾರ್ಕೆಟ್ಗೆ ಡಿಸಿಸಿವ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ಪಾಸ್ ಮಾಡ್ತೀವಿ ಅಂತ ಏನಾದರೂ ಜೆರೋಮ್ ಪೊವೆಲ್ ಹೇಳಿದ್ರೆ ಖಂಡಿತವಾಗ್ಲೂ ಅದು ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಅಥವಾ ಮುಂದಿನ ದಿನಗಳಲ್ಲಿ ಇನ್ಫ್ಲೇಷನ್ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ, ರಿಸೆಷನ್ ಬಂದರೂ ಬರ್ಬೋದು ಅಂತ ಅವ್ರು ಏನಾದರೂ ಹೇಳಿದ್ರೆ ಸೊ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಜಾಕ್ಸನ್ ಹೋಲ್ ಅನ್ನುವಂಥ ಪ್ಲೇಸ್ನಲ್ಲಿ ಈ ಒಂದು ಮೀಟಿಂಗ್ ಇಯರ್ಲಿ ನಡೆಯುತ್ತೆ. ಆದ್ದರಿಂದ ಈ ಒಂದು ಮೀಟಿಂಗ್ನ ನೇಮ್ ಜಾಕ್ಸನ್ ಹೋಲ್ ಮೀಟಿಂಗ್ ಆಗಿರುತ್ತೆ.
ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.